ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಪ್ರಮೋದವರಿಗೆ ಕಾಲಿದೆ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು. ಗಾಯ್ಸ್, ಇವತ್ತು ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಆ್ಯಕ್ಚುಲಿ ಅಕ್ಷಯನ ಮದುವೆದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ವಿ. ನಾನು ಸುಜಾಮ ಬಾಲು ಅಚ್ಚ ಎಲ್ಲ ಅಲ್ಲಿ ಹೋಗಿ ಏನೇನೆಲ್ಲ ಮಾಡಿದ್ವಿ, ಯಾರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತೆಲ್ಲ ಈ ವಿಡಿಯೋಲಿ ಬರ್ತಾ ಹೋಗುತ್ತೆ. ಶ್ರೇಯಾಂಶು ಬಂದಿದ್ದ, ಸಾರಿ ಮರ್ತೋಗಿದೆ, ಅವ್ನು ಹೇಳ್ತಾ ಇದ್ದಾನೆ ನಾನು ಬಂದಿದ್ದಲ್ಲ ಹೇಳು ಅಂತ. ಹಾಗೆ ಏನೇನೆಲ್ಲ ಮಾಡಿದ್ವಿ ಅಂತ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಇವಾಗ ನಾವು ಹೊರಟ್ವಿ. ನಡ್ಕೆ ಟಾಟಾ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಕುಡ್ಕಿಲ್ಲ, ಮೂರು. ಓಕೆ, ಇವಾಗ ಬ್ರೇಕ್ಫಾಸ್ಟಿಗೆ ಇಳ್ದಿದ್ದೀವಿ. ಈ ಕ್ಯಾಂಟೀನಲ್ಲಿ ಬರೀ ದೋಸೆ ಮಾತ್ರ ಇರೋದು, ನಮಗೆ ಗೊತ್ತಿದ್ದಿಲ್ಲ. ಇನ್ನು ಬಂದುಬಿಟ್ಟಿದ್ದೀವಲ್ಲ, ತಗೊಳ್ಳೋಣ ಅಂತ ತಿಂತಾ ಇದ್ದೀವಿ. ಅಮ್ಮ ಇವಾಗ ಸ್ನ್ಯಾಕ್ಸ್ ಬೇಯಿಸ್ಕೊಂಡ್ರು. ನಾ ಬ್ರೇಕ್ಫಾಸ್ಟ್ ಆದಮೇಲೆ ಇದೊಂದು ಬಾಲ್, ಅದಿಂದಮ್ಮ ಗೋಲು ಬಜ್ಜಿ ಇಸ್ಕೊಂಡಿದ್ದಾರೆ. ಇದು ಶ್ರೇಯಾಂಶಿಗೆ. ಇವಾಗ ಫಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ. ಬನ್ನಿ ಹೋಗೋಣ. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ಸುಜಾಮನ್ ಮನೆಗೆ. ಸುಜಾಮನ್ ತಂಗಿ ಮನೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಥರ್ಡ್ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಶ್ರೇಯಾಂಶ್ ಶೂಸ್ ಹಾಕ್ಕೊಂಡಿರೋದ್ರಿಂದ, ಸ್ಲಿಪ್ಪರ್ ಹಾಕೊಳ್ಳೋ ಅಂದರೆ ಹಾಕ್ಕೊಂಡಿಲ್ಲ, ಶೂಸ್ ಹಾಕ್ಕೊಂಡು ಇವಾಗ ಅವಾಗವಾಗ ಬಿಚ್ಚೋದು. ಮತ್ತು ಶೂಸ್ ಹಾಕ್ಕೊಂಡು ಬೇಡ, ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಬೇಡ, ಶೂಸ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಳಗೆ ಹೋಗೋದು ಬೇಡ ಅಂತ ನಾನು ಇಲ್ಲೇ ನಿಂತಿದ್ದೀವಿ. ಅಮ್ಮನಿಗೆ ಹೇಳಿದೆ, ಅಮ್ಮ ಹೋಗಿ ಬನ್ನಿ ಅಂತ. ಇಲ್ಲಿ ಸರೌಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಮ್ಮವರು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋಗಿದ್ದಾರೆ. ಶ್ರೇಯಾಂಶ್ಗೆ ನಿದ್ದೆ ಬರ್ತಿತ್ತ, ಹಾಗಾಗಿ ಇನ್ನು ಮತ್ತೆ ಇಲ್ಲಿ ಎಲ್ಲ ಹೋದ್ರೆ ನಿದ್ದೆನೂ ಸರಿಯಾಗಲ್ಲ, ಹಠ ಮಾಡ್ತಾನೆ ಅಂತ ಅಮ್ಮ ನೀನು ಅವನಿಗೆ ಮಲಗಿಸು, ನಾನು ಕೊಟ್ಟು ಬರ್ತೀನಿ ಅಂತ ಅಮ್ಮ ಹೋಗಿ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಇದು ಸುಜಾಮಂದು ಫ್ರೆಂಡಿನ ಮನೆಯೂ ಹೌದು, ರಿಲೇಟಿವ್ಸ್ ಕೂಡ ಹೌದು, ಹಾಗಾಗಿ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಮತ್ತು ನಮ್ಮ ಶ್ರೇಯಾಂಶಿಗೆ ತುಂಬಾ ಚಾನ್ಸಸ್ ಇಲ್ಲಿ. ನಾವು ಹೋಗಿದ್ದ ಮನೇಲೆಲ್ಲ ನನಗೆ ಸ್ವೀಟ್, ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅಲ್ಲ ಶ್ರೇಯಾಂಶ್. ನೋಡಿ, ನಿದ್ದೆ ಮಾಡ್ತಿದ್ದೋ ನೀವು ಗೆದ್ದು ಕೂತ್ಕೊಂಡಿದ್ದಾನೆ. ಇವಾಗ ಅಮ್ಮಾಯಿ ಮನೆಗೆ ಬಂದಿದ್ವಿ. ಆಗ ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಹೋಗೋಣ ಅಂತ. ಹಾಯ್ ಅಕ್ಕೆ ಮೈ. അത് ഞായറാഴ്ച വന്നിട്ടുണ്ടായല്ലേ, അപ്പൊ തലേദിവസം തന്നെ വരണം അമ്മായി. ഉമേഷിന്റെ അടുത്ത് പഴമോള് വരിപ്പാ. ಇವಾಗ ನಾವು ನೆಲ್ಲಿದ್ಕೇರಿ ಟೌನಲ್ಲಿದ್ದೀವಿ. ಅಮ್ಮನ ಫ್ರೆಂಡಿನ ಮನೆ ಹೌಸ್ ವಾರ್ಮಿಂಗ್ ಆಗಿತ್ತು, ಅಮ್ಮನಿಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಇವಾಗ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹುಡುಕ್ತಾ ಇದ್ದೀವಿ. ಇಲ್ಲೊಂದು ಗಿಫ್ಟ್ ಶಾಪು ಕಾಣಿಸ್ತಾನೇ ಇಲ್ಲ.
ಎಲ್ಲ ಹತ್ರ ಇಲ್ಲೊಂದು ಗಲ್ಫ್ ಪಾಯಿಂಟ್ ಅಂತ ಇದೆ, ಇಲ್ಲೋಗಿ ನೋಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಫಸ್ಟ್ ಹೋಗಿ ಶಾಪ್ ತುಂಬಾ ಸಣ್ಣದಲ್ಲ, ಅಂಥದ್ದು ಏನು ಗಿಫ್ಟ್ಸ್ ಇಲ್ಲ, ಹಾಗಾಗಿ ಇಲ್ಲಿ ಇರ್ಬೋದೇನೋ. ಡಾಲ್ಸ್ ಎಲ್ಲ ಇಟ್ಟಿದ್ದಾರೆ, ಇರುತ್ತಾ ನೋಡೋಣ. ಹಾಂ ಇದೆ, ಇವರಿಂದ ಉಮಾ. ಇಲ್ಲೊಂದು ಶಾಪಿಗೆ ಬಂದಿದ್ದೀವಿ, ಇಲ್ಲೂ ಸಹ ಅಂಥದ್ದೇನು ಗಿಫ್ಟೇ ಇಲ್ಲ. ನೆಲ್ಕೆರೆಯಲ್ಲಿ ಗಿಫ್ಟ್ ಶಾಪೇ ಇಲ್ವಾ ಅಂತ ನನಗೆ ಡೌಟ್ ಆಗಿಬಿಟ್ಟಿದೆ. ಎಲ್ಲ ಸಣ್ಣ ಸಣ್ಣದು ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ. ಬಬ್ಬುಲ ಎವಡಮ್ಮ ನಿಕ್ಕೆ 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 ಗಿಫ್ಟ್ ಸಿಕ್ತು ಫೈನಲಿ. ಇವಾಗ ಗಿಫ್ಟ್ ಸಿಕ್ತು. ಹಾಗೆ ಅಮ್ಮ ಅವರಿಗೆ ಫ್ರೂಟ್ಸ್ ತಗೊಂಡಿದ್ದಾರೆ, ಅಲ್ಲಿ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಅಂತ. ಶ್ರೇಯಾಂಶ್ ಅಮ್ಮನ ಹತ್ರ ಹಠ ಮಾಡಿ ಬಬಲ್ಸ್ ಬೇಕು ಅಂತ ಹೇಳಿ ಹತ್ತು ಕರೆದು ಒಂದು ಬಬಲ್ಸ್ ಇಸ್ಕೊಂಡ. ಇವಾಗ ಹೊಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಮನೆಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ, ಹಾಗೆ ಅಮ್ಮನ ಫ್ರೆಂಡ್ ಮನೆಗೆ ಗಿಫ್ಟ್ ಪ್ರೆಸೆಂಟ್ ಮಾಡೋಕ್ಕೆ. ಇಲ್ಲೊಂದು ಮನೆಗೆ ಬಂದಿದ್ದೀವಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ. ಚಂದ ಗಿಡ ಹಾಕಿದ್ದಾರೆ ನೋಡಿ, ಸಖತ್ತಾಗಿ ಕಾಣ್ತಾಯಿತ್ತು ಮನೆ ಫುಲ್ ಗ್ರೀನರಿಯಾಗಿ. ನೋಡಿ ಚೆನ್ನಾಗಿದೆ ಗಿಡ. ಇದು ಅಮ್ಮನ ಫ್ರೆಂಡಿನ ಮಗಳು ಮನೆ. ಇವ್ರದ್ದು ಮನೆ ಓಪನಿಗೆ ಅಮ್ಮ ಹೋಗಿದ್ದಿಲ್ಲ ಅಲ್ಲಮ್ಮ? ಹಾಂ, ನಾನು ಹೋಗಿದ್ದೆ. ಇಲ್ಲೋಗಿ ಇನ್ವಿಟೇಷನ್ ಕೊಟ್ಟು ಹಾಗೆ ಅವ್ರಿಗೆ ಗಿಫ್ಟ್ ಏನು ತಗೊಂಡಿದ್ರು ಅದನ್ನ ಕೊಟ್ಟು ಹೊಡೋಣ ಅಂತ. ಚೆನ್ನಾಗಿದೆ ಅಲ್ಲ ಮನೆ. ಇವಾಗ ಸುಜಾ ಅಮ್ಮಂದು ಫ್ರೆಂಡಿನ ಮನೇಲಿದ್ದೀವಿ. ಆವಾಗಲೇ ಹೋಗಿದ್ದು ಫ್ರೆಂಡಿನ ಮಗಳು ಮನೆಗೆ. ಅವ್ರ ಹೆಸರು ಬಂದು ಶಿಫಾನ್ ಅಂತ. ಅವ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ, ನಮ್ಮದು ನೋಡ್ತಾರೆ, ಅನುಷಕ್ ಅವ್ರದ್ದು ನೋಡ್ತಾರೆ. ತುಂಬಾ ಖುಷಿ ಆಯಿತು ಅವ್ರು ಹೇಳಿದ್ದು ನೋಡಿ. ತುಂಬಾ ಕ್ಯೂಟಾಗಿ ಮಾತಾಡ್ಸಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಅವ್ರ ಅಮ್ಮನ ಮನೇಲಿದ್ದೀವಿ, ಆದರೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಮುಸ್ಲಿಮ್ ಅಲ್ವಾ, ಮೊಬೈಲಲ್ಲಿ ಅಲೋ ಇಲ್ಲ ಫೋಟೋ ತೆಗಿಯೋಕ್ಕೆ. ಹಾಗಾಗಿ ಬನ್ನಿ ಒಳಗೆ ಹೋಗೋಣ. ಇವಾಗ ನಾವು ರವಿ ಮಾಮವ್ರದ್ದು ಮಗಳು ಮನೆಯಲ್ಲಿದ್ದೀವಿ. ಇಲ್ಲಿಗೆ ಇನ್ವಿಟೇಷನ್ ಕೊಟ್ಟು ಹಾಗೆ ಮಾಮ ಹೇಳಿದ್ದಾರೆ ಇಲ್ಲಿಂದ ಊಟ ಮಾಡ್ಕೊಂಡು ಹೋಗ್ಬೇಕಂತ. ಹಾಗಾಗಿ ಇಲ್ಲಿಂದ ಊಟ ಮಾಡಿ ಮತ್ತೆ ಹೊರಡ್ತೀವಿ ಇನ್ವಿಟೇಷನ್ ಕೊಡೋಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ಸುಜಾ ಅಮ್ಮ ಇಲ್ಲೇ ಹತ್ತಿರದಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕಿರೋದು, ನೀವು ಬರೋದು ಬೇಡ, ಫುಲ್ ಟಯರ್ಡ್ ಆಗಿದೆಯಾ, ಪಾಪಗೂ ಸುಸ್ತಾಗಿದೆ, ಇದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೋಗಿ ಬರ್ತೀವಿ ಅಂತ ಹೊರಟ್ರು. ಶ್ರೇಯಾಂಶ್ ಇಲ್ಲ ನನಗೆ ಸುಜಾಮ್ಮ ಬೇಕು ಅಂತೇಳ್ಬಿಟ್ಟು ಅಳ್ತಿದ್ದೆ. ಅದಕ್ಕೆ ಅಕ್ಕನ ಮಕ್ಕಳು ಹಾಗೆ ಹಿಂಗೆ ರೌಂಡ್ ಕರ್ಕೊಂಡು ಹೋಗ್ತೀವಿ ಅಂತ ಹೋದರು. ಇವಾಗ ಇವಾಗ ನಾವು ಝಲ್ಲ ಹೋಗ್ತಾ ಇದ್ದೀವಿ. ಹಲ್ದಿ ಶಾಸ್ತ್ರಕ್ಕೆ ಪೀಸ್ ತೊಗೊಬೇಕು ನಮಗೆಲ್ಲರಿಗೂ. ಗರ್ಲ್ಸ್ ಎಲ್ಲ ಒಂದೇ ಕೋಡ್ ಹಾಕೋಣ ಅಂತ ಇದ್ದೀವಿ, ಡ್ರೆಸ್ ಕೋಡ್. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಪೀಸಸ್ಸಿಂದು ಅಂತ ಇಲ್ಲಿ ಹೋಗ್ತಾ ಇದ್ದೀವಿ. ನೀವು ಶರ್ಟ್ ಕಿಟ್ಟಿಲ್ಲಮ್ಮ. ಇದು ಅಕ್ಕನ ಮಗ ಶ್ರೇಯಾಂಶ್ ಅಂತ ತುಂಬ ಇಷ್ಟ ಆಯ್ತಾ, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾನೆ ಅವನ್ನ ನೋಡೋಕ್ಕೋಸ್ಕರ. 1-2 ರೌಂಡ್ ಹೊಡೆದಾಯ್ತು. ಏನು ಕಿಸ್ ಕೊಡ್ತಾಳೆ? ಬರ್ರಿ ನಮ್ಮ. ಇವಾಗ ನಮ್ಮ ನೀದೋಮೈ ಮನೆಗೆ ಬಂದ್ವಿ ನಾವು ಇನ್ವಿಟೇಷನ್ ಕೊಡೋಕ್ಕೆ. ಫುಲ್ ಹುಡುಕಿ ಅಲ್ಲಿ ಇಲ್ಲಿ ಹೋಗಿ ಫೈನಲಿ ತಲುಪಿದ್ವಿ. ಇವಾಗಷ್ಟೇ ಮನೆಗೆ ಬಂದ್ವಿ. ಶ್ರೇಯಾಂಶು ನಾನು ಫ್ರೆಶ್ ಅಪ್ ಆಗಿ ಇವಾಗ ಸುಜಮ್ಮ ಲೇಸ್ ಕೊಡ್ಸಿದ್ರು, ಅದನ್ನ ತಿನ್ಕೊಂಡು ಕೂತ್ಕೊಂಡಿದ್ದೀವಿ ಎಲ್ಲರೂ.
ಇವತ್ತಿನ ಕಿವಿ ಮಾತು. ಮಾತಿಗೆ ಬೆಲೆ ಇಲ್ಲದಾಗ ಮೌನವಿರುವುದೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬೈ ಬಾಯ್, ಲವ್ ಯು ಆಲ್.